ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಉಡುಪಿ ಶೈಲಿಯಲ್ಲಿ ನಾನೊಂದು ತಿಳಿಸಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ಬಟ್ ಬಹಳ ಅದ್ಭುತ ರುಚಿ ಇರುವಂತಹ ಒಂದು ತಿಳಿಸಾರಿದು. ಇದು ಸ್ವಲ್ಪ ಇದ್ದರೆ ಸಾಕು, ಗಮ್ಮತ್ತಾಗಿ ಊಟ ಮಾಡಬಹುದು. ಹಾಗಾದರೆ ಈ ತಿಳಿಸಾರಿನ ರೆಸಿಪಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾವು ಚೆಕ್ ಮಾಡೋಣ. ಮೊದಲನೇದಾಗಿ ಈ ತಿಳಿಸಾರನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ. ತೆಂಗಿನ ಎಣ್ಣೆ ಬೇಕಾದರೂ ತಗೋಬಹುದು ನೀವು. ಸೊ ಎಣ್ಣೆ ಬಿಸಿ ಆದಮೇಲೆ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕಬೇಕು. ಸಾಸಿವೆ ಒಡೆದಾದ್ಮೇಲೆ 1 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆಯೇ ಜಜ್ಜಿರುವಂತಹ ಒಂದು 4 ಎಸಳು ಬೆಳ್ಳುಳ್ಳಿ. ಇದು ಆಪ್ಷನಲ್, ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡಬಹುದು. ಸೊ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಎಲೆಗಳು, ಒಂದು 10 ರಿಂದ 15 ಕರಿಬೇವಿನ ಎಲೆಗಳನ್ನು ಹಾಕೊಳ್ತಾ ಇದ್ದೀನಿ. ಅದು ಕೂಡ ಬಾಡಿದ ಮೇಲೆ 3 ಹೆಚ್ಚಿರುವಂತಹ ಟೊಮೆಟೊಗಳನ್ನು ಹಾಕೋಬೇಕು. ಸೊ ಈ ಟೊಮೆಟೊ ಸಣ್ಣದಾಗಿ ಹೆಚ್ಕೊಂಡಿದ್ದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದನ್ನು ಬಾಡೋದಕ್ಕೆ ಬಿಡಬೇಕು ನಾವು. ಹಾಗೆಯೇ ಇಲ್ಲಿ ನೋಡಿ, 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ನಾನು ನೆನೆ ಹಾಕಿಟ್ಟಿದ್ದೀನಿ. ಇದ್ರ ಜೊತೆಗೆ ಒಂದು 1/4 ಕಪ್ನಷ್ಟು ತೊಗರಿಬೇಳೆನ ಸ್ವಲ್ಪ ಹೊತ್ತು ನೆನೆಬಿಟ್ಟು ಆಮೇಲೆ ಅದನ್ನು ಬೇಯಿಸ್ಕೊಂಡಿದ್ದೀನಿ ನಾನು. ಬೇಯಿಸ್ಕೊಂಡು ಅದನ್ನು ಇಲ್ಲಿ ನೋಡಿ ಸ್ವಲ್ಪನೂ ಆ ತೊಗರಿಬೇಳೆ ಸಿಗದಂಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ಪೂನಲ್ಲೇ ನೀವು ಮಿಕ್ಸ್ ಮಾಡ್ಕೋಬಹುದು. ಸೊ ಇದು ಕೂಡ ರೆಡಿ ಆದಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ, ಒಂದು 2 ರಿಂದ 3 ನಿಮಿಷ ನಾನು ಈ ಟೊಮೆಟೊ ಬಾಡೋದಕ್ಕೆ ಬಿಟ್ಟಿದ್ದೆ. ಅದು ಬಾಡಿದ ಮೇಲೆ ನಾವು ಹುಣಸೆ ಹಣ್ಣಿನ ನೀರನ್ನು ತಗೊಂಡಿದ್ದೀವಿ, ಅದನ್ನು ಹಾಕೋಬೇಕು. ಅದನ್ನು ಹಾಕ್ಕೊಂಡು ಫ್ಲೇಮ್ ಮೀಡಿಯಮಲ್ಲಿಟ್ಟು ನೀವು ಇದನ್ನು ಒಂದು 2 ರಿಂದ 3 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಈ ಥರ ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡಿದ ಮೇಲೆ ಅದಕ್ಕೆ ತೊಗರಿಬೇಳೆ ನೀರನ್ನು ಸೇರಿಸ್ಕೊಳ್ಳಿ. ಅರ್ಧ ಕಪ್ನಷ್ಟು ಮಾತ್ರ ನಾನು ನೀರನ್ನು ಹಾಕ್ಕೊಂಡಿದ್ದೆ, ಆಮೇಲೆ ಕೂಡ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಇಲ್ಲಿ ನಾನು ನನ್ನ ಎಕ್ಸ್ಟ್ರಾ ಫ್ಲೇವರ್ಸ್ನ ರಸಂ ಪುಡಿನ ಬಳಕೆ ಮಾಡ್ತಾ ಇದ್ದೀನಿ. ಈ ತಿಳಿಸಾರಿನ ಪುಡಿ ಇದ್ದರೆ ನೀವು ಅದ್ಭುತವಾದಂತಹ ರಸಂನ ಈಸಿಯಾಗಿ ಮನೆಯಲ್ಲಿ ಪ್ರಿಪೇರ್ ಮಾಡಬಹುದು. ಒಂದು 3 ಸ್ಪೂನಷ್ಟು ಹಾಕಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಫಸ್ಟಿಗೆ ಇವಾಗ 1 ಟೇಬಲ್ ಸ್ಪೂನ್ ಹಾಕ್ಕೊಂಡೆ. ಇದನ್ನು ಹಾಕ್ಕೊಂಡು ಎಲ್ಲದನ್ನು ಕಂಬೈನ್ ಮಾಡಿ ಮತ್ತೆ ಒಂದು 2 ನಿಮಿಷ ಇದನ್ನು ಬೇಯೋದಕ್ಕೆ ಬಿಡಬೇಕು. ಟೊಮೆಟೊ ಸ್ಟೆಪ್ ಬೈ ಸ್ಟೆಪ್ ನೀವು ಅದನ್ನು ಬೇಯಿಸ್ತಾ ಸಾಫ್ಟಾಗಿ ಮಾಡಿದರೆ ನೀವು ಕರೆಕ್ಟಾಗಿ ರಸಂ ಫಿನಿಶ್ ಆಗೋತ್ತಿಗೆ, ಅಂದರೆ ರೆಡಿ ಆಗೋತ್ತಿಗೆ ಆ ಟೊಮೆಟೊ ಎಲ್ಲ ತುಂಬ ಚೆನ್ನಾಗಿ ಬಾಡಿ ಬಾಯಿಗೆ ಸಿಗೋದಿಲ್ಲ. ಸೊ ಇದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನೀರನ್ನು ಸೇರಿಸ್ಕೊಂಡು ಈ ಹದದಲ್ಲಿ ಇಡಬೇಕು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪು ಇಲ್ಲಿ ಕಮ್ಮಿ ಆಗಿತ್ತು, ಅದನ್ನು ಕೂಡ ಸೇರಿಸ್ಕೊಂಡು ಮುಚ್ಚಳ ಮುಚ್ಚಿ ಹೈ ಫ್ಲೇಮಲ್ಲಿ 3 ರಿಂದ 4 ನಿಮಿಷ ಇದನ್ನು ನಾನು ಕುದಿಯೋದಕ್ಕೆ ಬಿಟ್ಟಿದ್ದೆ. ಸೊ 3 ರಿಂದ 4 ನಿಮಿಷ ಆದಮೇಲೆ ಅದರದ್ದು ಬಣ್ಣ ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆಯೇ ಥಿಕ್ನೆಸ್ ಪ್ರಾಪರಾಗಿ ರೆಡಿಯಾಗಿದೆ. ಇದಕ್ಕಿಲ್ಲಿ ಒಗ್ಗರಣೆ ಕೊಡೋದಕ್ಕೆ ಮತ್ತೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಸ್ವಲ್ಪ ಸಾಸಿವೆ, ಒಂದು 3-4 ಕರಿಬೇವು, ಹಾಗೆಯೇ ಇಲ್ಲಿ ಗುಂಟೂರು ಮೆಣಸು ಒಂದು 2-3 ಹಾಕ್ಕೊಂಡೆ. ಸ್ವಲ್ಪ ಇಲ್ಲಿ ಹಿಂಗನ್ನು ಹಾಕ್ಕೊಂಡಿದ್ದೀನಿ. ಆ ಹಿಂಗೆ ಹಾಕ್ಕೊಳ್ಳೋವಾಗ ನೀವು ಫ್ಲೇಮ್ನ ಆಫ್ ಮಾಡಿ ಎಣ್ಣೆಗೆ ಹಿಂಗನ್ನು ಹಾಕ್ಕೋಬೇಕು. ಸೊ ಇವಾಗ ಈ ಒಗ್ಗರಣೆನ ಈ ತಿಳಿಸಾರಿ ಕೊಡ್ತಾ ಇದ್ದೀನಿ. ಹಾಗೆಯೇ ಒಂದು ಅದ್ಭುತವಾದಂತಹ ತಿಳಿಸಾರಿ ಇವಾಗ ಇಲ್ಲಿ ರೆಡಿಯಾಗಿದೆ. ನೀವು ನೋಡ್ಬೋದು ಅದರದ್ದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಫೈನಲ್ ಆಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಈ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಒಂದು ಅದ್ಭುತವಾದಂತಹ ತಿಳಿಸಾರು ಉಡುಪಿ ಶೈಲಿಯಲ್ಲಿ ರೆಡಿಯಾಗುತ್ತೆ. ನೀವು ಮನೆಯಲ್ಲಿ ಯಾವ ಥರ ಪ್ರಿಪೇರ್ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆಯೇ ನನ್ನ ಪ್ರಾಡಕ್ಟ್ಗಳು ನಿಮ್ಗೆ ಯಾವುದಾದ್ರೂ ಬೇಕು ಅಂತ ಹೇಳಿದರೆ ನೀವು ಆನ್ಲೈನಲ್ಲಿ ಆರ್ಡರ್ ಮಾಡ್ಬೋದು. ಆಫ್ಲೈನ್ ಮಂಗಳೂರು ಮತ್ತು ಪುತ್ತೂರಲ್ಲಿ ಇವಾಗ ಅವೈಲೇಬಲ್ ಇದೆ, ಅಲ್ಲೂ ಕೂಡ ನೀವು ಆಫ್ಲೈನ್ ಪರ್ಚೇಸ್ ಮಾಡಬಹುದು. ಈ ಪುಡಿಯಲ್ಲಿ ಯಾವುದೇ ಕಲರ್ ಆಗಲಿ, ಪ್ರಿಸರ್ವೇಟಿವ್ ಆಗಲಿ ಅಥವಾ ಯಾವುದೇ ಕೆಮಿಕಲ್ನ ನಾನು ಆ್ಯಡ್ ಮಾಡಿಲ್ಲ. ಶುದ್ಧವಾಗಿ ಮನೆಯಲ್ಲೇ ಮಾಡಿರುವಂಥದ್ದು. 100 ಗ್ರಾಮ್, 240 ಗ್ರಾಮ್, ಹಾಗೆಯೇ 480 ಗ್ರಾಮ್ ಪ್ಯಾಕೆಟ್ಗಳಲ್ಲಿ ಇದು ಅವೈಲೇಬಲ್ ಇದೆ. ನಿಮಗೆ ಬೇಕಾದಲ್ಲಿ ನೀವು ಪರ್ಚೇಸ್ ಮಾಡಬಹುದು. ಅಥವಾ ನಿಮ್ಮ ಮನೆಯಲ್ಲಿ ಯಾವುದು ರಸಂ ಪುಡಿ ಇದೆಯೋ ಅದರಲ್ಲೂ ಕೂಡ ನೀವು ಈ ರಸಂನ ಟ್ರೈ ಮಾಡಬಹುದು. ಸೊ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ.